ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಜೀಜು, ನೀವ್ ಈ ತರ ಮಾತಾಡಿರೋದಕ್ಕೆ ಖಂಡಿತ ರಿಗ್ರೆಟ್ ಮಾಡ್ತೀರಾ. ಒಂದಿನ ನಿಮ್ಗೆ ನನ್ನ ಹೆಲ್ಪ್ ಬೇಕಾಗೇ ಆಗುತ್ತೆ, ನೋಡ್ತಾ ಇರಿ. ಚಾಂದಿ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಕಮಾನ್ ಶಾಲು, ನೀನ್ ನನಗೆ ಬುದ್ಧಿ ಹೇಳೋದಕ್ ಬರ್ಬೇಡ. ನಿನಗಿಷ್ಟ ಇದ್ರೆ ನೀನ್ ಇಲ್ಲಿರ್ಬೋದು, ಇಲ್ಲ ಅಂದ್ರೆ ನೀನು ಜೀಜು ಜೊತೆನೆ ಹೋಗ್ಬೋದು. ಚಾಂದಿ, ಶಾಲಿನಿ, ನಾವೇ ಇಲ್ಲಿಂದ ಹೋಗೋಣ. ನನಗನ್ಸ್ತಿದೆ ಈ ದಾರಿ ನಮಗೆ ನಮ್ಮ ಮಗು ಇರೋ ಕಡೆನೇ ಕರ್ಕೊಂಡು ಹೋಗ್ತಿದೆ ಅಂತ ಅನ್ಸುತ್ತೆ. ನಾನು ಎದೆ ಮೇಲೆ ಮಲ್ಕೊಳ್ಳುವಂತೆ. ಬೇಡಪ್ಪ, ಇವತ್ತು ನಾನು ಇಲ್ಲೇ ಮಲ್ಕೊಳ್ತೀನಿ. ಯಾಕೋ? ಯಾಕಂದ್ರೆ ನಾನು ದೊಡ್ಡವಳಾಗಿದ್ದೀನಿ ಅಲ್ವಾ, ನಿಮ್ ಎದೆ ಮೇಲೆ ಮಲ್ಕೊಂಡ್ರೆ ಭಾರ ಆಗ್ತೀನಿ. ಭಾರಿ ದೊಡ್ಡವಳಾಗ್ಬಿಟ್ಟಿದ್ಯಾ ನೋಡು ನೀನು. ನೀನ್ ಎಷ್ಟೇ ದೊಡ್ಡವಳಾದ್ರೂ ಯಾವತ್ತೂ ನಂಗೆ ಭಾರ ಆಗೋದು. ಆದ್ರೆ ಇವತ್ತು ನಾನು ಇಲ್ಲೇ ಮಲ್ಕೊಳ್ತೀನಿ, ಯಾಕಂದ್ರೆ ನನ್ಗೆ ಅಪ್ಪನೂ ಸಿಗ್ತಾರೆ, ಸೀತಮ್ಮನೂ ಸಿಗ್ತಾರೆ. ಜಾನವರಿ ನೀನು. ಸೀತಮ್ಮ, ಯಾಕೆ ಸೈಲೆಂಟ್ ಆಗಿದ್ಯಾ? ಕತೆ ಹೇಳು ಇವತ್ತು. ಪುಟ್ಟ, ಇವತ್ತು ಬೇಡ, ಇನ್ನೊಂದಿನ ಹೇಳ್ತೀನಿ, ಈಗ ಮಲ್ಕೋ. ನನ್ ನಿದ್ದೆನೆ ಬರ್ತಾ ಇಲ್ಲ, ಕತೆ ಹೇಳು ಪ್ಲೀಸ್ ಸೀತಮ್ಮ. ರಾಮ ರಾಮ ಅಂತ ಹೇಳು, ಆಗ ನಿದ್ದೆ ಬರುತ್ತೆ. ಇಲ್ಲ ಸೀತಮ್ಮ, ನನ್ ಕತೆನೇ ಬೇಕು, ಇಲ್ಲಾಂದ್ರೆ ನನ್ ನಿದ್ದೆನೆ ಬರಲ್ಲ. ಅಪ್ಪ, ನೀನ್ ಕತೆ ಹೇಳ್ತೀಯಾ? ಕಡಿ ಕತೆ ಹೇಳ. ಓಕೆ. ಕಾಡಲ್ಲಿ ಒಂದಿನ ಕರಡಿ ಹೋಗ್ತಾ ಇರುತ್ತೆ. ದಾರಿಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಪುಟ್ಟ ಜಿಂಕೆ ಮರಿ ಕಾಣುತ್ತೆ. ಸುತ್ತಮುತ್ತ ಎಲ್ಲ ನೋಡುತ್ತೆ, ಆದ್ರೆ ಜಿಂಕೆ ಮರಿ ಒಂದೇ ಸಿಂಗಲ್ ಆಗಿ ಕೂತಿರುತ್ತೆ. ಪುಟ್ಟ ಮರಿ ಅಲ್ವಾ ಅಂತ ಅದನ್ನ ಕರಡಿ ಎತ್ಕೊಂಡೋಗಿ ಅದ್ರ ಮನೇಲಿ ಸಾಕುತ್ತೆ. ಪಾಪ ಪುಟ್ಟ ಮರಿಗೆ ಹಸುವಾಗುತ್ತೆ ಅಂತ ಹೇಳಿ ಆ ಕಾಡಲ್ಲಿರೋ ಸೊಪ್ಪು, ಹಣ್ಣು, ತರಕಾರಿಗಳು ಇದನ್ನೆಲ್ಲ ತಗೊಂಡೋಗಿ ಜಿಂಕೆ ಮರಿ ಕೊಡುತ್ತೆ. ಅದು ತಿಂತ ತಿಂತ ಸೂಪರ್ ಡೂಪರ್ ಆಗಿ ಬಿಗ್ ಆಗುತ್ತೆ. ಸಡನ್ ಆಗಿ ಒಂದಿನ ಆ ಜಿಂಕೆದು ಪಪ್ಪ ಮಮ್ಮಿ ಬಂದ್ಬಿಟ್ಟು ಈ ಪುಟ್ಟ ಮರಿ ನಂದು ಅಂತ ಹೇಳುತ್ತೆ. ಈಗ ನೀನ್ ಹೇಳು, ಆ ಜಿಂಕೆ ಫ್ಯಾಮಿಲಿಗೆ ಸೇರ್ಬೇಕಾ ಅಥವಾ ಕರಡಿ ಫ್ಯಾಮಿಲಿಗೆ ಸೇರ್ಬೇಕಾ? ಆ ಜಿಂಕೆ ಮರಿ ಯಾವ ಫ್ಯಾಮಿಲಿಗೆ ಸೇರುತ್ತೆ ಅಂತ? ಯಾವ ಫ್ಯಾಮಿಲಿಗೆ ಸೇರುತ್ತೆ? ಕರಡಿ ಫ್ಯಾಮಿಲಿನೇ. ಹೌದಾ ಸೀತಮ್ಮ? ಹ್ಞೂ, ಮತ್ತೆ ಇಷ್ಟು ದಿನ ಪ್ರೀತಿ ಕೊಟ್ಟು ಸಾಕಿದ್ದು ಕರಡಿನೇ ಅಲ್ವಾ, ಅದಕ್ಕೆ ಜಿಂಕೆ ಕರಡಿ ಫ್ಯಾಮಿಲಿಗೆ ಸೇರುತ್ತೆ. ಅದೇಂಗ್ ಸೀತಮ್ಮ? ಅದು ಜಿಂಕೆ ಮರಿ ಅಲ್ವಾ, ಜಿಂಕೆ ಕರಡಿ ಹೆಂಗಾಗುತ್ತೆ? ಜಿಂಕೆ ಫ್ಯಾಮಿಲಿಗೆ ತಾನೇ ಸೇರ್ಬೇಕು. ಕರೆಕ್ಟ್ ಪುಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.